ನಮಸ್ಕಾರ ರೀ ನಮ್ಮ ಹುಬ್ಬಳ್ಳಿದವರ ಮಂದಿಗೆ. ಇವತ್ತು ಅಮರಗೋಳ ಗ್ರಾಮದಲ್ಲಿರುವಂತಹ ಕುಂಬಾರ ಓಣಿಯಲ್ಲಿ ಗಂಗಾಧರ ಕೊರವರ್ ಇವರ ನೇತೃತ್ವದಲ್ಲಿ ಗಣೇಶನ ಪ್ರತಿಷ್ಠಾಪನೆಯಾಗಿತ್ತು. ಹಾಗೆ ಸಿದ್ದಾರೂಢ ಸ್ವಾಮಿ ಹೆಜ್ಜೆ ಮೇಳ ಎಮ್ಮೆಟಿ ಇವರ ಸಂಘದಿಂದ ಇವತ್ತು ಗಣೇಶನ ವಿಸರ್ಜನೆ ಮೆರವಣಿಗೆ ಕೂಡ ಹೋಗ್ತಾ ಇದ್ರು. ಎಷ್ಟು ಚೆನ್ನಾಗಿ ಹೋಗ್ತಾ ಇದ್ರು ಅಂದ್ರೆ ನಿಜಕ್ಕೂ ನಮ್ಮ ಹುಬ್ಬಳ್ಳಿ ಧಾರವಾಡ ಜನತೆ ಇದನ್ನು ಉದಾಹರಣೆ ತೆಗೆದುಕೊಂಡು ಇದೇ ರೀತಿ ಎಲ್ಲಾ ಒಂದು ನಗರದಲ್ಲಿ ಓಣಿಯಲ್ಲೂ ಕೂಡ ಇದೇ ರೀತಿ ಮೆರವಣಿಗೆ ಮಾಡ್ತಾ ಹೋದ್ರೆ ನಮ್ಮ ಗಣೇಶನು ಕೂಡ ನೆಮ್ಮದಿಯಿಂದ ಸಂತೋಷದಿಂದ ವಿಸರ್ಜನೆ ಆಗುತ್ತಾನೆ. ನೋಡಿ, ಜಾನಪದ ಶೈಲಿಯಲ್ಲಿ ಭಜನೆ ಮಾಡಿಕೊಂಡು ಮೆರವಣಿಗೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ಅಂದ್ರೆ ನೋಡೋಕ್ಕೆ ತುಂಬಾ ಖುಷಿ ಆಗ್ತಾ ಇತ್ತು. ಅಲ್ಲಿ ಇರುವಂತಹ ಗ್ರಾಮದಲ್ಲಿರುವಂತಹ ಎಲ್ಲಾ ಜನಗಳು ಕೂಡ ಅದೇ ರೀತಿ ಅದನ್ನ ನೋಡಿಕೊಂಡು ಖುಷಿ ಪಡ್ತಾ ಇದ್ರು. ಗಣೇಶ ಎಷ್ಟು ಚೆನ್ನಾಗಿ ವಿಸರ್ಜನೆ ಆಗ್ತಾ ಇದೆ ಅಂತ ಹೇಳಿ ಇದೇ ರೀತಿ ಎಲ್ಲಾ ಕಡೆನೂ ಮಾಡಿದ್ರೆ ಒಳ್ಳೇದಾಗುತ್ತೆ. ಯಾಕಂದ್ರೆ ನಿಮ್ಗೆ ಗೊತ್ತಿರೋ ಪ್ರಕಾರ ಈ ಡಿಜೆಯಿಂದ ಎಷ್ಟೋ ಕೋಮುಗಲಭೆ ಆಗ್ತಾ ಇದಾವೆ, ಜಗಳಗಳು ಆಗ್ತಾ ಇದಾವೆ, ಹಾಗೆ ಕೊಲೆಗಳು ಆಗ್ತಾ ಇದಾವೆ. ಅದನ್ನ ಎಲ್ಲ ಶಾಂತತೆಯನ್ನು ಕಾಪಾಡಬೇಕು ಅಂದ್ರೆ ಇದೇ ರೀತಿ ಮೆರವಣಿಗೆ ಮಾಡಿಕೊಂಡು ಹೋದರೆ ತುಂಬಾ ಚೆನ್ನಾಗಿರುತ್ತದೆ. ಹಾಗೆ ನಮ್ಮ ಆರಕ್ಷಕರು ಕೂಡ ಆ ಭಜನೆಯನ್ನು ನೋಡಿಕೊಂಡು ತಮ್ಮ ಕೈಗಳು ಕೂಡ ತಾಳ ಹಾಕ್ತಾ ಇದ್ದವು. ನೋಡಿ ವೀಕ್ಷಕರೇ, ಇದೇ ರೀತಿ ಪ್ರತಿಯೊಂದು ನಗರದಲ್ಲಿ ಮೆರವಣಿಗೆ ಮಾಡಿಕೊಂಡು ಹೋದರೆ ಶಾಂತತೆಯನ್ನು ಕಾಪಾಡಿಕೊಳ್ಳಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ನಮ್ಮ ವಿಜಯನಗರ ಕನ್ನಡ ನ್ಯೂಸ್ ಎಲ್ಲರೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಪೇಜ್ ಇದೆ, ಫಾಲೋ ಮಾಡಿ. ಯೂಟ್ಯೂಬ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ವೀಕ್ಷಕರೇ.